ಮಾಡ್ಕೊಳ್ಳಿ. ಮೇಡಮ್ನವ್ರೆ, ಹೇಳಿ. ರಾಮೇಶ್ವರಂ ಕೆಫೆ ಕರ್ಕೊಂಡೋಗಿದ್ನಲ್ಲ ನಿಮ್ಮನ್ನ, ದೋಸೆ ಹೇಗಿತ್ತು? ಚೆನ್ನಾಗಿತ್ತು. ಅದಕ್ಕೇನೀಗ? ಅದೇ ತರ ಕೆಂಪಿಗೆ ಕ್ರಿಸ್ಪಿಯಾಗಿ ಮಸಾಲೆ ದೋಸೆ ಮಾಡ್ಕೊಡಿ. ಅದಕ್ಕೊಂದು ಸೀಕ್ರೆಟ್ ಇದೆ, ದೋಸೆ ಹಾಕುವಾಗ ಹೇಳ್ಕೊಡ್ತೀನಿ. ಓ, ಸೀಕ್ರೆಟ್ ಎಲ್ಲ ಇಟ್ಟಿದ್ದೀರಾ ಮೇಡಮ್ನವ್ರೆ, ನನಗೆ ಗೊತ್ತಾಗ್ದಂಗೆ. ನಾಳೆ ಗೊತ್ತಾಗುತ್ತೆ ನೋಡಿ. ಈಗ ಏನೇನ್ ಬೇಕು ಅಂತ ಹೇಳ್ತೀನಿ ಬನ್ನಿ. ಇದೊಂದು 3/4 kg ಅಕ್ಕಿ ಇದೆ, ದೋಸೆ ಅಕ್ಕಿ. ಇದೊಂದು ಗ್ಲಾಸ್ ಬಾಯ್ಲ್ಡ್ ರೈಸ್ ಹಾಕ್ತಾ ಇದ್ದೀನಿ. 1 ಗ್ಲಾಸ್ ಉದ್ದಿನ ಬೇಳೆ, ಒಂದು ಅರ್ಧ ಸ್ಪೂನ್ ಮೆಂತ್ಯ, 1-2 ಸ್ಪೂನ್ ತೊಗರಿ ಬೇಳೆ ಹಾಕ್ತಾ ಇದ್ದೀನಿ, 2 ಸ್ಪೂನ್ ಕಡಲೆಬೇಳೆ. ಈಗ 1/4 ಬೌಲ್ ಅಷ್ಟು ಗಟ್ಟಿ ಅವಲಕ್ಕಿ. ಇದನ್ನ ತೊಳೆದು ನೆನ್ಸಿಟ್ಬಿಡೋಣ ಬನ್ನಿ. ಈಗ ಇಡೋಣ, ಒಂದು 3-4 ಸರಿ ತೊಳೆದು ನೆನ್ಸಿಡೋಣ. ಈಗ ಇದರಲ್ಲೆಲ್ಲ ಡಸ್ಟ್ ಇರುತ್ತಲ್ವಾ, ಕ್ಲೀನಾಗಿ ತೊಳಿಬೇಕು. ಒಂದು 4 ಸರಿ ತೊಳೆದ್ರೆ ತಿಳಿಯಾಗಿರುತ್ತೆ ನೀರು. ಈ ನೀರ್ನ ವೇಸ್ಟ್ ಮಾಡಲ್ಲ, ಗಿಡಗಳಿಗೆ ಹಾಕ್ತಿವಿ. ಗಿಡಗಳು ಚೆನ್ನಾಗಿ ಬರುತ್ತೆ. ಅಕ್ಕಿ ತೊಳೆದ ನೀರು, ಬೇಳೆ ತೊಳೆದ ನೀರು ಎಲ್ಲ ಹಾಕಿದ್ರೆ. ನೋಡ್ರಿ, ಇದನ್ನ 4 ಸರಿ ತೊಳ್ಕೊಂಡಿದ್ದೀನಿ. ಈಗ ಇದು ನೋಡ್ರಿ, ಇಷ್ಟು ತಿಳಿಯಾಗಿರ್ಬೇಕು ನೀರು. ನೋಡಿ, ಅಕ್ಕಿ ಎಲ್ಲ ಕಾಣಿಸ್ತಾ ಇದೆ. ಆ ತರ ಇದ್ರೆ ಚೆನ್ನಾಗಿರುತ್ತೆ. ಈಗ ಇದನ್ನ ನೆನೆಯಕ್ ಬಿಡ್ಬೇಕಾ ಮೇಡಮ್ನವ್ರೆ? ಹೌದು, ಒಂದು 6 ಅವರ್ ನೆನೆಯಕ್ ಬಿಡೋಣ, ಆಮೇಲೆ ರುಬ್ಕೊಳ್ಳೋಣ. ನೋಡಿ, 6 ಅವರ್ ಆಗಿದೆ. ಈಗ ರುಬ್ಕೊಂಡ್ಬಿಡೋಣ. ನೋಡಿ, ಇಷ್ಟು ನುಣ್ಣಗಾಗಿದ್ರೆ ಸಾಕು. ಈಗ ಹಿಟ್ಟು ರುಬ್ಬಿಟ್ಕೊಂಡಿದ್ದೀನಿ, ಅದಕ್ಕೆ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕೈಲಿ ಕಲ್ಸಿದ್ರೆ ಬೇಗ ಪರ್ಮನೆಂಟ್ ಆಗುತ್ತೆ. ಈಗ ಉಪ್ಪಾಗಿ ಕಲ್ಸಾಗಿದೆ, 10-12 ಅವರ್ ಪರ್ಮನೆಂಟ್ ಆಗಕ್ ಬಿಟ್ಬಿಡೋಣ. ಮೇಡಮ್ನವ್ರೆ, ಶುಭೋದಯ. ನಿಮ್ಗೂ ಶುಭೋದಯ. ಹೇಗಿದ್ದೀರಾ ಮೇಡಮ್ನವ್ರೆ? ಚೆನ್ನಾಗೇ ಇದ್ದೆ ಮೊದ್ಲು, ನಿಮ್ಮನ್ ಕೊಟ್ಕೊಂಡು ಇನ್ನು ಸೂಪರ್ ಆಗಿದ್ದೀನಿ. ಹೌದಾ? ಅದಕ್ಕೆ ಗುಂಡ್ಗಿದ್ದೀರಾ ಮೇಡಮ್ನವ್ರೆ? ಹೌದು ಹೌದು. ಮೇಡಮ್ನವ್ರೆ, ದೋಸೆ ಇಟ್ಟು ಉದುಕ್ ಬಂದಿದ್ಯಾ ನೋಡಿ. ನೋಡಿ, ಸೂಪರ್ ಆಗಿ ಬಂದಿದೆ. ಮೇಡಮ್ನವ್ರೆ, ಏನ್ ಒಳ್ಳೆ ನೊರೆ ತರ ಇದೆ ಅಲ್ಲ ಮೇಡಮ್ನವ್ರೆ. 8-10 ಅವರ್ ಬಿಟ್ಟಿದ್ದೆ. ಚಳಿಗಾಲದಲ್ಲಾದ್ರೆ 10-12 ಅವರ್ ಬಿಡ್ಬೇಕಾಗತ್ತೆ. ಏನು ಉದುಕ್ ಬರ್ಲಿಕ್ಕೆ? ಹೌದು. ಮೇಡಮ್ನವ್ರೆ, ದೋಸೆ ಕೆಂಪಾಗಿ ಕ್ರಿಸ್ಪಿಯಾಗಿ ಬರಕ್ಕೆ ಏನೋ ಸೀಕ್ರೆಟ್ ಹೇಳ್ತೀನಿ ನೋಡಿ, ಏನ್ ಹೇಳಿ ನನಗೆ. ಕೆಂಪಾಗಿ ಬರಕ್ಕೆ ಸಕ್ಕರೆ ಹಾಕ್ತಿವಿ, ಕ್ರಿಸ್ಪಿ ಆಗಿ ಬರಕ್ಕೆ ರವೆ ಹಾಕ್ತೀನಿ. 1 ಸ್ಪೂನ್ ಇದೆ ಸಕ್ಕರೆ ಹಾಕ್ತಾ ಇದ್ದೀನಿ, 1-2 ಸ್ಪೂನ್ ರವೆ ಹಾಕ್ತಾ ಇದ್ದೀನಿ, ಮೀಡಿಯಂ ರವೆ ಹಾಕ್ತಾ ಇದ್ದೀನಿ, 3 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತೀನಿ. ನೋಡಿ, ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೌದು, ಒಂಚೂರು ಗಂಟಿಲ್ದಂಗೆ. ನೀರೇನ್ ಮಿಕ್ಸ್ ಮಾಡ್ಕೊಳಂಗಿಲ್ವ ಮೇಡಮ್ನವ್ರೆ? ಮಸಾಲೆ ದೋಸೆಗೆ ಈ ತರನೇ ಇರ್ಬೇಕು, ಇಷ್ಟು ಗಟ್ಟಿನೇ ಇರ್ಬೇಕು ದೋಸೆ ಹಿಟ್ಟು. ಸರಿ. ಸ್ವಲ್ಪ ನೆನಿಲಿ, ಎತ್ತಿಟ್ಕೊಂಡ್ಬಿಡೋಣ. ಈಗ ಪಲ್ಯ ಮಾಡ್ಕೊಳ್ಳೋಣ. ಈಗ ಬಾಣಲೆ ಇಟ್ಕೊಂಡು ಸ್ಟವ್ ಹಚ್ತಾ ಇದ್ದೀನಿ. ಈಗ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಬಾಣ್ಲಿ ಕಾದಿದೆ. 1-2 ಸೌಟ್ನಷ್ಟು ಎಣ್ಣೆ ಹಾಕ್ತೀನಿ, 1 ಸ್ಪೂನ್ ಸಾಸಿವೆ ಸಿಡಿತಾ ಇದೆ, 1 ಸ್ಪೂನ್ ಉದ್ದಿನ ಬೇಳೆ ಹಾಕ್ತೀನಿ, ಹಾಗೆ 1 ಸ್ಪೂನ್ ಕಡಲೆಬೇಳೆ. ಗೋಲ್ಡನ್ ಕಲರ್ ಬರಲಿ, ಇದು ಈ ತರ ಆಗಿರ್ಬೇಕು. ಗೋಲ್ಡನ್ ಕಲರ್ ಬಂದಿದೆ. ಈಗ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ಒಂದು 3-4 ಇದೆ. ಸ್ವಲ್ಪ ಕರಿಬೇವು, ಸ್ವಲ್ಪ ಶುಂಠಿ ಹಾಕ್ತಾ ಇದ್ದೀನಿ, ತುರಿದಿಟ್ಕೊಂಡಿದ್ದೆ. ಅರ್ಧ ಬೌಲ್ ಬಟಾಣಿ ಇದೆ, ಬಟಾಣಿನೂ ಹಾಕ್ಕೊಂತ ಇದ್ದೀನಿ ಪಲ್ಯಕ್ಕೆ. ಪಲ್ಯ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಹಾಕ್ಕೊಂತ ಇದ್ದೀನಿ, ಮೀಡಿಯಂ ಸೈಜ್ 2 ಹಚ್ಚಿಟ್ಕೊಂಡಿದ್ದೆ, ಅದನ್ನ ಹಾಕ್ತಾ ಇದ್ದೀನಿ.
ಇದು ಬ್ರೌನ್ ಬರ್ಬೇಕಾ ಮೇಡಮ್ನವ್ರೆ? ಬ್ರೌನ್ ಎಷ್ಟು? ಅಷ್ಟೇನ್ ಬ್ರೌನ್ ಏನ್ ಬೇಕಾಗಿಲ್ಲ, ಮೀಡಿಯಂ ಫ್ರೈ ಆದ್ರೆ ಸಾಕಾಗುತ್ತೆ. ಹಾ ಸರಿ. ಪಲ್ಯಕ್ಕೆಲ್ಲ ಹಾ ಮೀಡಿಯಂ ಫ್ರೈ ಆದ್ರೆ ಸಾಕು. ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಅದಕ್ಕೆ, ಯಾಕೆಂದ್ರೆ ಬೇಗ ಫ್ರೈ ಆಗ್ಲಿ ಅಂತ ಹಾಕ್ತಾ ಇದ್ದೀನಿ ಉಪ್ಪನ್ನ. ಈಗ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಪಲ್ಯ ತೆಂಗಿನಕಾಯಿ ತುರಿ ಹಾಕಿದ್ರೆ. ಒಂದು ಚಿಟಕಿ ಅರಿಶಿನ ಪುಡಿ. ಈಗ ಇನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಆಲೂಗಡ್ಡೆ ಹಾಕಿ ಫ್ರೈ ಮಾಡ್ಕೊಂಡ್ಬಿಡೋಣ ಸ್ವಲ್ಪ. ನಿಮ್ಗೆ ತೆಳ್ಳಗ್ ಬೇಕಾ ಇಲ್ಲ ಗಟ್ಟಿಗಿರ್ಬೇಕಾ ಪಲ್ಯ ನಿಮ್ಗೆ? ಮೇಡಮ್ನವ್ರೆ, ಪೂರ್ತಿ ತೆಳುಗೂ ಬೇಡ, ಗಟ್ಟಿನೂ ಬೇಡ, ಮೀಡಿಯಂ ಆಗಿರ್ಲಿ. ತಿನ್ನೋದಕ್ಕೆ ಒಳ್ಳೆ ಹದವಾಗಿರ್ಬೇಕು. ಸ್ವಲ್ಪ ನೀರ್ ಹಾಕ್ತಾ ಇದ್ದೀನಿ. ನೋಡಿ ಈ ತರ ಮೀಡಿಯಂ ಫ್ರೈ ಆದ್ರೆ ಸಾಕು. ಮತ್ತೆ ಈಗ ಆಲೂಗಡ್ಡೆ ಹಾಕೊಳ್ಳೋಣ. 5 ಆಲೂಗಡ್ಡೆ ತಗೊಂಡು 3 ವಿಸಲ್ ಕೂಗ್ಸ್ಕೊಂಡಿದ್ದೀನಿ. ಈಗ ಇದನ್ನ ಸ್ಮ್ಯಾಶ್ ಮಾಡ್ಕೊಂಡ್ಬಿಡೋಣ. ಈಗ ಈ ಪಲ್ಯಕ್ಕೆ ಹಾಕ್ಬಿಡ್ತೀನಿ ಎಲ್ಲ. ಸ್ವಲ್ಪ ಬಿಸಿ ಆದ್ರೆ ಸಾಕಾಗುತ್ತೆ, ಏನ್ ಪಲ್ಯ ಜಾಸ್ತಿ ಏನ್ ಫ್ರೈ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಈಗ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ. ಆಯ್ತಾ ಮೇಡಮ್ನವ್ರೆ? ನೋಡಿ ಸೂಪರ್ ಆಗಿ ತೆಳ್ಳಗೂ ಇಲ್ಲ ಗಟ್ಟಿನೂ ಇಲ್ಲ. ಈ ತರನೇ ಇರ್ಬೇಕು. ಆಲೂಗೆಡ್ಡೆ ಪಲ್ಯ ಅಂದ್ರೆ ಈ ತರನೇ ಇರ್ಬೇಕು. ಸೂಪರ್ ಆಗಿ ಬಂದಿದೆ ಮೇಡಮ್ನವ್ರೆ. ನೋಡಿ ಬಂಧುಗಳೇ, 5 ನಿಮಿಷದಲ್ಲಿ ಆಲೂಗೆಡ್ಡೆ ಪಲ್ಯ ರೆಡಿ ಆಗೋಯ್ತು. ಅಷ್ಟು ಈಸಿ. ಈಗ ಸ್ವಲ್ಪ ನಿಂಬೆ ಹಣ್ಣು ಇಟ್ಕೊಳ್ಳೋಣ. ಟೇಸ್ಟು ಚೆನ್ನಾಗಿರುತ್ತೆ ನಿಂಬೆ ಹಣ್ಣು ಹಾಕಿದ್ರೆ, ಅದಕ್ಕೆ ಹಾಕ್ತಾ ಇದ್ದೀನಿ. ಯಾವ ಚಟ್ನಿ ಮಾಡ್ತಾ ಇದ್ದೀರಾ? ತೆಂಗಿನಕಾಯಿ ಚಟ್ನಿ ಮಾಡ್ಕೊಡ್ತೀನಿ. ಗುಡ್, ನಾನು ಹೇಳ್ದಂಗೆ ಮಾಡ್ತಾ ಇದ್ದೀರಾ. ಈಗ ಅರ್ಧ ಒಪ್ಪು ತೆಂಗಿನಕಾಯಿ ಇದೆ, ಅದು ಹಾಕ್ತಾ ಇದ್ದೀನಿ. ಒಂದು 4 ಸ್ಪೂನು ಹುರ್ಗಡ್ಲೆ, ಒಂದು ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಕೊತ್ತಂಬರಿ, ಒಂದು 4-5 ಎಲೆ ಕರಿಬೇವು, ಒಂದು 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ. ನೋಡಿ ಈ ತರ ನುಣ್ಣಗಿರ್ಬೇಕು ಚಟ್ನಿ. ಅಷ್ಟು ನುಣ್ಣಗೂ ಬೇಡ, ಅಷ್ಟು ತರಿಯಾಗೂ ಬೇಡ, ಹಾಗಿದ್ರೇನೆ ಚೆನ್ನಾಗಿರೋದು. ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಿ 1 ಸ್ಪೂನ್ ಅಷ್ಟು. ಈಗ ಅರ್ಧ ಸ್ಪೂನು ಸಾಸಿವೆ ಹಾಕ್ತಾ ಇದ್ದೀನಿ. ಈಗ ಒಂದು ಅರ್ಧ ಸ್ಪೂನ್ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಹಿಂಗ ಹಾಕ್ತಾ ಇದ್ದೀನಿ, ಸ್ವಲ್ಪ ಕರಿಬೇವು, ಮತ್ತೆ 2 ಒಣಮೆಣಸಿನ್ಕಾಯಿ. ಒಗ್ಗರಣೆ ಹಾಕ್ತಾ ಇದ್ದೀನಿ. ನೋಡ್ರಿ ಈ ತರ ಇರ್ಬೇಕಿತ್ತು. ಇನ್ಯಾಕ್ ತಡ, ದೋಸೆ ರೆಡಿ ಮಾಡ್ಕೊಳ್ಳಿ. ಮೇಡಮ್ನವ್ರೆ, ಈರುಳ್ಳಿ ಏನಕ್ಕೆ ತಿಕ್ತಾ ಇದ್ದೀರಾ? ದೋಸೆ ಚೆನ್ನಾಗಿ ಬರುತ್ತೆ, ಅಂಟ್ಕೊಳ್ಳಲ್ಲ. ಕ್ಲೀನ್ ಆಗಿ ಎದ್ದೊಳುತ್ತೆ. ಹೌದು. ಸರಿ ಮೇಡಮ್ನವ್ರೆ. ನೋಡ್ರಿ ತುಪ್ಪ ಹಾಕಿದೀನಿ. ಮೇಡಮ್ನವ್ರೆ, ತುಪ್ಪ ಹಾಕದಲ್ಲ, ಸುರಿಬೇಕದಕ್ಕೆ. ನೋಡ್ರಿ ಸುರ್ತಾ ಇದ್ದೀನಿ. ಅದು ಎಷ್ಟು? ನೋಡ್ರಿ ಎಷ್ಟು ಸಣ್ಣಗ್ ಬಂದಿದೆ. ಈಗ ಆಲೂಗಡ್ಡೆ ಪಲ್ಯ ಹಾಕ್ಬಿಟ್ಟು ಕೊಡ್ತೀನಿ, ಜಮಾಯಿಸ್ರಿ. ನೋಡ್ರಿ ಯಾವ ರಾಮೇಶ್ವರಂ ಕೆಫೆಗೂ ಕಡಿಮೆ ಇಲ್ಲ ನಮ್ ದೋಸೆ. ಸೂಪರ್ ಮೇಡಮ್ನವ್ರೆ, ನಾನು ಹೇಳಿದ ತರನೇ ಮಾಡಿದೀರಾ. ನೀವೇ ಹೇಳ್ಕೊಟ್ಟಿದ್ದಲ್ವಾ ನನಗೆ. ಹೌದು. ನೋಡಿ ಈಗ ಗೀ ಮಸಾಲ ದೋಸೆ ಮಾಡ್ಕೊಟ್ಟಿದ್ದೀನಿ. ಸರಿ ಮೇಡಮ್ನವ್ರೆ.
ಇನ್ನೊಂದು ಗೀ ಪುಡಿ ಮಸಾಲ ದೋಸೆ ಮಾಡ್ಕೊಡ್ತೀನಿ. ಓ ಅದು ಬೇರೆ ಮಾಡ್ಕೊಡ್ತೀರಾ? ಹಾ ಗೀ ಪುಡಿ. ಹಾ ಹೌದು. ಅಬ್ಬಾ. ಈಗ ಯಾಕೆ ತಡ, ಜಮಾಯಿಸ್ ಹೋಗ್ರಿ. ಹಾ ಸರಿ ಮೇಡಮ್ನವ್ರೆ. ಟೇಸ್ಟ್ ಹೇಗಿದೆ ಅಂತ ಹೇಳಿ. ಬನ್ನಿ ಜಮಾಯಿಸೋಣ. ಬನ್ನಿ ಕ್ರಿಸ್ಪಿ ಮಸಾಲ ದೋಸೆ ಹೇಗಿದೆ ನೋಡೋಣ. ನೋಡಿ ಒಳ್ಳೆ ಸ್ಕ್ರಿಪ್ಪಿ ಆಗಿದೆ. ಆಹಾ ಹಾಗೆ ತಿಂತೀನಿ. ಅಬ್ಬಬ್ಬಾ. ಸೂಪರ್. ಒಳ್ಳೆ ಕ್ರಿಸ್ಪಿಯಾಗಿ ಮಾಡ್ಕೊಟ್ಟಿದ್ದಾರೆ ಮೇಡಮ್ನವರು ಮಸಾಲ ದೋಸೆನ. ಸೂಪರ್ ಕಾಂಬಿನೇಷನ್. ಹಾಗೆ ಸ್ವಲ್ಪ ಪಲ್ಯ, ಸ್ವಲ್ಪ ಚಟ್ನಿನಲ್ಲಿ ತಿಂತೀನಿ. ಅಲ್ಟಿಮೇಟ್ ಅಲ್ಟಿಮೇಟ್. ಅಷ್ಟು ಚೆನ್ನಾಗಿದೆ ಚಟ್ನಿ. ಯಾಕೆಂದ್ರೆ ಒಗ್ಗರಣೆ ಕೊಟ್ಟಿದ್ದಾರೆ ಚಟ್ನಿಗೆ, ಸೂಪರ್ ಆಗಿದೆ. ಆ ಚಟ್ನಿ ತಿಂತಾ ಇದ್ರೆ ಆ ಉದ್ದಿನ ಬೇಳೆ ಎಲ್ಲ ಇದೆಯಲ್ಲ, ಕರ 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 ಅಂತ ಒಳ್ಳೆ ಬಾಯಿಗೆ ಹಿತವಾಗಿ ಸಿಗ್ತಾ ಇದೆ. ಸೂಪರ್ ಆಗಿದೆ ನೋಡಿ. ದೋಸೆ, ಆಲೂಗೆಡ್ಡೆ ಪಲ್ಯ, ಚಟ್ನಿ. ಮೂರು ಕಾಂಬಿನೇಷನ್ ತಿಂತಾ ಇದ್ರೆ ಒಳ್ಳೆ ಜಬರ್ದಸ್ತ್ ಆಗಿದೆ. ಸೂಪರ್. ಅಬ್ಬಾ ಸ್ವರ್ಗ ಸ್ವರ್ಗ. ಅಷ್ಟು ಚೆನ್ನಾಗಿದೆ. ನೋಡಿ ಆಲೂಗೆಡ್ಡೆ ಪಲ್ಯನಲ್ಲಿ ಬಟಾಣಿ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಸಿಗ್ತಾ ಇದೆ. ಅದ್ರ ಮಜಾನೇ ಬೇರೆ. ನೋಡಿ ಈಗ ಗೀ ಪುಡಿ ಮಸಾಲ ದೋಸೆ ಹಾಕ್ತಾ ಇದ್ದೀನಿ. ನಾವೇ ಮಾಡಿರೋದು ಈ ಪುಡಿನ. ಈ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಈಗ ತುಪ್ಪ ಸುರಿಯೋಣ ಹಾಗೆ. ಈಗ ಪಲ್ಯ ಹಾಕ್ತಾ ಇದ್ದೀನಿ. ಮೇಡಮ್ನವರೇ ಎಲ್ಲಿ ಗೀ ಪುಡಿ ದೋಸೆ ಬರ್ಲಿಲ್ಲ, ಬೇಗ ತಗೊಂಬನ್ನಿ. ಆಯ್ತಾಯ್ತು ರೀ, ತರ್ತೀನಿ. ಹಾ ನೋಡಿ ರೆಡಿ ಆಗಿದೆ. ಈಗ ಇನ್ನೊಂದು ಜಮಾಯಿಸಿ ಈಗ. ಮೇಡಮ್ನವರೇ ಸೂಪರ್ ಆಗಿ ಮಾಡಿದಿರಿ ಮೇಡಮ್ನವರೇ. ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ. ಗರಿ 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 ಅಂತ ಇದೆ ಮೇಡಮ್ನವರೇ. ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಮೇಡಮ್ನವರೇ. ನೋಡಿ ಅಬ್ಬಾ, ಏನು ಆ ಗೀ ಪುಡಿ ಪೌಡ್ರು ಎಲ್ಲ ಒಳ್ಳೆ ಮಜವಾಗಿ ಹಾಕಿದ್ದಾರೆ. ಸೂಪರ್ ಆಗಿದೆ. ನೋಡೋಣ ಈಗ ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ. ನೋಡಿ ಮಸಾಲ ದೋಸೆ ಯಾವ ಥರ ತಿನ್ನೋದು ನಾನು ತೋರಿಸ್ತೀನಿ ಬನ್ನಿ. ಯಾವಾಗಲೂ ಕೆಲವರು ಇಲ್ಲಿ ಸೈಡಿಂದ ತಕ್ಕೊಳ್ತಾರೆ. ನೋಡಿ ಇಲ್ಲಿ ಮಧ್ಯದಿಂದ ಹೀಗೆ ತಕ್ಕೊಳ್ಬೇಕು. ಈಗ ತಕ್ಕೊಂಡು ಚಟ್ನಿನಲ್ಲಿ ಅದ್ಕೊಂಡು ತಿನ್ಬೇಕು. ಅಬ್ಬಾ, ಇದು ಮಸಾಲ ದೋಸೆ ಅಂದ್ರೆ. ನಾನು ಮಸಾಲ ದೋಸೆ ಒಂದು ಸ್ಟೋರಿ ಹೇಳ್ತೀನಿ ಕೇಳಿ. ನಾನು ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಇದ್ದೆ. ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಇದ್ರೆ ನಮ್ಮ ಪ್ರಿಂಟಿಂಗ್ ಪ್ರೆಸ್ ಪಕ್ಕನೆ ಒಂದು ಹೋಟ್ಲ್ ಇತ್ತು, ದ್ವಾರಕಾ ಹೋಟ್ಲ್ ಅಂತ. ಅದು ನನ್ನ ಹೆಸರೇನೆ. ಅದು ಇದ್ರೆ ನಾನೇನ್ ಮಾಡಿವೆ, ಡೈಲಿ ಮಸಾಲ ದೋಸೆ ತಿನ್ನಿವೆ. ಈ ಓನರು ನನಗೆ ದುಡ್ಡು ಕೊಡೋರು, ಹೋಗಿ ತಿಂಡಿ ತಿನ್ಕಂಬ ಅಂತ. ನಾನು ಹೋಗೋದು ಮಸಾಲ ದೋಸೆ ತಿನ್ನೋದು. ಹೋಗೋದು ಬೆಳಗ್ಗೆನೂ ಮಸಾಲ ದೋಸೆ, ಮಧ್ಯಾಹ್ನನೂ ಮಸಾಲ ದೋಸೆ, ತಿರ್ಗಾ ಸಾಯಂಕಾಲನೂ ಮಸಾಲ ದೋಸೆ. ಚೆನ್ನಾಗಿ ತಿಂದ್ಬಿಟ್ಟೆ ಒಂದು 15-20 ದಿವಸ. ಆಮೇಲೆ ಏನಾಯ್ತು, ಅವಾಗ ಏನು ಮಸಾಲ ದೋಸೆ ಎಷ್ಟು, 5 ರೂಪಾಯಿ ಅಷ್ಟೇನೆ. ಒಳ್ಳೆ ಸೂಪರ್ ಆಗಿರೋದು ಬಿಡಿ, ಅಷ್ಟು ಟೇಸ್ಟ್ ಆಗಿ ಮಾಡೋನು. 5 ರೂಪಾಯಿ ಒಂದು ಮಸಾಲ ದೋಸೆ ಚೆನ್ನಾಗಿ ತಿಂದ್ಬಿಟ್ಟೆ. ಆಮೇಲಿಂದ ಏನಾಗೋಯ್ತು, ಈ ಕೈ ಕಾಲೆಲ್ಲ ಹಿಂಗ್ ಊದ್ಕೊಂಬಿಟ್ಟು ನಾನು ನೋಡಿ ನಡಿಯಕ್ಕಾಗಲ್ಲ, ಹಿಂಗೆ ಹೋಗ್ಬೇಕು. ಆಮೇಲೆ ತಿರ್ಗಾ ಹಂಗೆ ಏನೋ ಪಾಟ್ ಬಿದ್ದು ತುಮಕೂರ್ಗೆ ಹೋದೆ. ತುಮಕೂರ್ಗೆ ಹೋಗ್ಬಿಟ್ಟು ಅಲ್ಲಿ ನಿಂತಿದ್ದೆ. ಆಮೇಲಿಂದ ನಡಿಯಕ್ಕಾಗ್ತಾ ಇಲ್ಲ. ತಿರ್ಗಾ ಆಮೇಲೆ ಒಬ್ಬ ಏಜೆಂಟ್ ಇದ್ದ, ಬಸವರಾಜ ಅಂತ, ನಮ್ಮೂರೋನು. ಬಸವ ನೀವು ಅವನ್ನ. ಆಮೇಲೆ ಅವ್ನು ನೋಡ್ಬಿಟ್ಟು ಓಡ್ ಬಂದ. ಯಾಕಲ್ಲ ನನ್ನ ಮಗನೇ ಅಂತ ಅಂದ.
ಅಯ್ಯೋ ನನ್ನ ಮಗನೇ ಹೋಗಲೇ ನನಗೆ ಕೈ ಕಾಲೆಲ್ಲ ಊದ್ಕೊಂಬಿಟ್ಟು ನಡೆಯಕ್ಕಾಗ್ತಾ ಇಲ್ಲ ಕಳ್ಳೆ ಅಂತ ಅಂದೆ. ಅವಾಗ ಏನ್ ಮಾಡ್ಬಿಟ್ಟ ನನ್ನ ಮಗ ಎತ್ತಿದ್ದು ಹೆಗಲ ಮೇಲೆ ಹಾಕೊಂಬಿಟ್ಟ ನನಗೆ ಪ್ರಾಣ ಹೋದಂಗ ಆಗೋಯ್ತು. ಅಯ್ಯಪ್ಪ ಅಂತ ಕಿರ್ಚ್ಕೊಂಬಿಟ್ಟೆ. ಯಾಕೋ ಸುಮ್ಮನೆ ಇರೋ ಅಂತ ಹೇಳ್ಬಿಟ್ಟು ತಿರ್ಗಾ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಮಲಗಿಸ್ತಾ. ಅವಾಗ ಅವರು ಡಾಕ್ಟ್ರು ಇಂಜೆಕ್ಷನ್ ಎಲ್ಲ ಕೊಟ್ಟಾದ್ಮೇಲೆ ಏನ್ ಸರ್ ಅಂತ ಕೇಳ್ದೆ. ಏನಿಲ್ಲ ಆರ್ಥ್ರೈಟಿಸ್ ಅಂತ ಅಂದ್ರು. ಹಂಗಂದ್ರೆ ಏನ್ ಸರ್ ಎಲ್ಲೋ ಜಾಸ್ತಿ ಇವರು ಆಲೂಗೆಡ್ಡೆ ಅದು ತಿಂದ್ಬಿಟ್ಟವ್ರೆ ಅಂತ ಹೇಳಿದ್ರು ಡಾಕ್ಟ್ರು. ಕರೆಕ್ಟಾಗಿ ಹೇಳಿದ್ರು ನೋಡ್ರಿ. ಆವಾಗ ಅದ್ ನೆನಪಾಯ್ತು. ಇವಾಗ್ಲೂ ನನಗೆ ಭಯ ಆಗುತ್ತೆ ಆಲೂಗೆಡ್ಡೆ ತಿನ್ಲಿಕ್ಕೆ. ಅಂತ ಸ್ಟೋರಿ ಆಯ್ತು ನನಗೆ. ನಿಮ್ಗೇನಾದ್ರು ಈ ತರ ಸ್ಟೋರಿ ಏನಾದ್ರು ಇದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ನಮ್ಮ ಮೇಡಮ್ನವ್ರು ಇವತ್ತಂತೂ ಅಲ್ಟಿಮೇಟ್ ಆಗಿ ಮಾಡಿದಾರೆ ಬಿಡಿ, ಸೂಪರ್. ನೀವು ಟ್ರೈ ಮಾಡಿದ್ದಾದ್ಮೇಲೆ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆಗ್ಬೋದಲ್ಲ? ಓಕೆ ಬಾಯ್. ಹಾಗೆ ನಮ್ಮ ಸ್ವಾದ ಸುಪ್ರಸಾದ ಚಾನಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ ಒತ್ತೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಬಂಧುಗಳೇ. ಆಗ್ಬೋದಲ್ಲ? ಹಾಗೆ ಮುಂದಿನ ವಿಡಿಯೋದಲ್ಲಿ ಏನೇನು ರೆಸಿಪಿ ಮಾಡಬೇಕು ಅಂತ ತಪ್ಪದೆ ಕಮೆಂಟ್ ಮಾಡಿ. ಓಕೆ ಬಾಯ್.